ಆತ್ಮೀಯ ವಿದ್ಯಾರ್ಥಿಗಳೇ, ಕನ್ನಡ ಕ್ಲಾಸ್ ರೂಮ್ ಚಾನೆಲ್ಗೆ ಸ್ವಾಗತ. ಇವತ್ತಿನ ವಿಡಿಯೋದಲ್ಲಿ 7ನೇ ತರಗತಿ ಗಣಿತ ಅಧ್ಯಾಯ 4 ಅಕ್ಷರ ಸಂಖ್ಯೆಗಳ ಉಕ್ತಿಗಳು ಈ ಅಧ್ಯಾಯದ ಪುಟ ಸಂಖ್ಯೆ 113ರಲ್ಲಿ ಬರುವಂತಹ ಕಂಡುಹಿಡಿಯಿರಿ ವಿಭಾಗದ ಪ್ರಶ್ನೆ 8ರ ಪರಿಹಾರವನ್ನ ಕಂಡುಹಿಡಿಯೋಣ. ಪ್ರಶ್ನೆ 8, ಮುಂದೆ ನೀಡಿರುವ ಬೀಜೋಕ್ತಿಗಳನ್ನ ಕೂಡಿ ಅಂತ ಕೊಟ್ಟಿದ್ದಾರೆ. ಇಲ್ಲಿ ಬೇರೆ ಬೇರೆ ಬೀಜೋಕ್ತಿಗಳನ್ನ ಕೊಟ್ಟಿದ್ದಾರೆ. ನಾವು ಇದನ್ನ ಕೂಡಿಸಬೇಕು. ಮೊದಲಿಗೆ ಒಂದೊಂದಾಗಿ ಪ್ರಶ್ನೆಗಳನ್ನ ತೆಗಿತಾ ಹೋಗುವ. ಮೊದಲಿಗೆ ಕೊಟ್ಟಿರುವಂತ ಕ್ವಶನ್ 4D - 7C + 9 ಮತ್ತು 8C - 11 + 9D ಇದನ್ನ ಕೊಟ್ಟಿದ್ದಾರೆ. ಇದನ್ನ ಸಾಲ್ವ್ ಮಾಡುವ. ಇದನ್ನ ಸಾಲ್ವ್ ಮಾಡಲಿಕ್ಕೆ ಮೊದಲಿಗೆ ಇಲ್ಲಿ ಪ್ಲಸ್ ಚಿಹ್ನೆಯನ್ನ ಹಾಕ್ತಾ ಇದ್ದೇನೆ, ಯಾಕೆಂದ್ರೆ ಇದನ್ನ ಕೂಡಿಸಬೇಕು. ನಂತರ ನೀವು ಇಲ್ಲಿರುವಂತ ಸಜಾತಿಯ ಪದಗಳನ್ನ ಒಟ್ಟಾಗಿ ಬರೆಯಿರಿ. 4D + 9D ಹಾಗೆ 8C - 7C ಹಾಗೆ 9 - 11. ನಂತರ 4D + 9D ಅಂತ ಹೇಳಿದ್ರೆ 13D, 8C - 7C 8 ಇಂದ 7 ಅನ್ನು ತೆಗೆದ್ರೆ 1, ನಾವು ಕೇವಲ C ಅಂತ ಬರೀಬಹುದು. 9 ಇಂದ 11 ಇಂದ 9 ಅನ್ನು ತೆಗೆದ್ರೆ 2, ದೊಡ್ಡ ಸಂಖ್ಯೆ 11 ಆಗಿದೆ, ಅದರ ಚಿಹ್ನೆ ಮೈನಸ್, ಹಾಗಾಗಿ -2 ಎನ್ನುವಂತ ಉತ್ತರ ನಿಮ್ಗೆ ಇಲ್ಲಿ ಸಿಗ್ತದೆ. ಇದು ಕ್ವಶನ್ ನಂಬರ್ ಎ ಯ ಉತ್ತರ. ನಂತರ ನಾವು ಕ್ವಶನ್ ನಂಬರ್ ಬಿ ಅನ್ನ ಫೈಂಡ್ ಔಟ್. ಕ್ವಶನ್ ನಂಬರ್ ಬಿ -6F + 19 - 8S ಮತ್ತೆ ಇನ್ನೊಂದು ಬೀಜೋಕ್ತಿ -23 + 13F + 12S ಅಂತ ಕೊಟ್ಟಿದ್ದಾರೆ. ಇವೆರಡನ್ನ ಕೂಡಿಸಬೇಕು, ಹಾಗಾಗಿ ಇದರ ಮಧ್ಯ ಕೂಡಿಸು ಚಿಹ್ನೆಯನ್ನ ಹಾಕ್ತಾ ಇದ್ದೇನೆ. ನಂತರ ಇಲ್ಲಿರುವಂತ ಸಜಾತಿಯ ಪದಗಳನ್ನ ಒಟ್ಟಾಗಿ ಬರಿಬೇಕು. -6F + 13F ಇದನ್ನ ಒಟ್ಟಾಗಿ ಬರೀತಾ ಇದ್ದೇನೆ. ಆಮೇಲೆ 12S - 8S, ನಂತರ ಸಂಖ್ಯೆಗಳನ್ನ ಒಟ್ಟಾಗಿ ಬರೆಯಿರಿ. 19 - 23. ಮೊದಲಿಗೆ ಇದನ್ನ ಕಳೆಯುವ. 13 ಇಂದ 6 ಅನ್ನ ಕಳೆದ್ರೆ ನಮ್ಗೆ ಸಿಗ್ತಾ ಇದೆ ಉತ್ತರ 7. ಇದು 7F ಅನ್ನ ಕೊಡ್ತದೆ. 12 ಇಂದ 8 ಅನ್ನ ತೆಗೆದ್ರೆ 4, ಇದು 4S ಅನ್ನ ಕೊಡ್ತದೆ ಉತ್ತರ. ಹಾಗೆ 23 ಇಂದ 19 ಅನ್ನ ತೆಗೆದ್ರೆ ಉತ್ತರ 4. ಹಾಗೆ ಇಲ್ಲಿ ಮೈನಸ್ ಚಿಹ್ನೆ ಇರೋದ್ರಿಂದ, ದೊಡ್ಡ ಸಂಖ್ಯೆ ಮೈನಸ್ ಆಗಿರೋದ್ರಿಂದ -4 ಎನ್ನುವಂತ ಉತ್ತರ ನಿಮ್ಗೆ ಇಲ್ಲಿ ಸಿಗ್ತದೆ. ಇದು ಪ್ರಶ್ನೆ ಬಿ ಯ ಉತ್ತರ. ಪ್ರಶ್ನೆ ಸಿ 8D - 14C + 9 ಮತ್ತೆ ಇನ್ನೊಂದು ಬೀಜೋಕ್ತಿ 16C - 11 + 9D ಅಂತ ಕೊಟ್ಟಿದ್ದಾರೆ. ಇದನ್ನೆರಡನ್ನ ನಾವು ಕೂಡಿಸಬೇಕು, ಹಾಗಾಗಿ ಪ್ಲಸ್ ಚಿಹ್ನೆಯನ್ನ ಹಾಕ್ತಾ ಇದ್ದೇನೆ. ನಂತರ ಇಲ್ಲಿ ಆವರಣವನ್ನ ನೀವು ಕಾಣ್ಬೋದು. ಈ ಆವರಣವನ್ನ ತೆಗೆದು ಬರೆಯುವ. ತೆಗೆದು ಬರೆದಾಗ ನಮ್ಗಿಲ್ಲಿ ಸಿಗ್ತಾ ಇದೆ 8D - 14C + 9 + 16C - 11 - 9D. ನಂತರ ಸಜಾತಿಯ ಪದಗಳನ್ನ ಒಟ್ಟಾಗಿ ಬರೆಯಿರಿ. 8D - 9D ಹಾಗೆ 16C - 14C ಆಮೇಲೆ +9 - 11. 8D - 9D 8 ಇಂದ 9 ಅನ್ನ ಕಳೆದಾಗ ಇಲ್ಲಿ 1, ಹಾಗೆ ದೊಡ್ಡ ಸಂಖ್ಯೆ ಮೈನಸ್ ಆಗಿರೋದ್ರಿಂದ -D ಎನ್ನುವಂತ ಉತ್ತರ ಸಿಗ್ತದೆ. 16 - 14 ಅಂದ್ರೆ 2, ಇಲ್ಲಿ 2C +2C ಎನ್ನುವಂತ ಉತ್ತರ ಸಿಗ್ತದೆ. 11 ಇಂದ 9 ಅನ್ನು ತೆಗೆದ್ರೆ ಉತ್ತರ 2, ದೊಡ್ಡ ಸಂಖ್ಯೆ ಮೈನಸ್ ಆಗಿರೋದ್ರಿಂದ ಇಲ್ಲಿ -2 ಎನ್ನುವಂತ ಉತ್ತರ ಸಿಗ್ತದೆ. -D +2C -2 ಎನ್ನುವಂಥದ್ದು ಉತ್ತರ ಈ ಸಿ ಯದ್ದು. ನೆಕ್ಸ್ಟ್ ನಾವು ಡಿ ಯ ಉತ್ತರವನ್ನ ಕಂಡುಹಿಡಿಯೋಣ. ಡಿ ಯಲ್ಲಿ ನಮಗೆ ಕೊಟ್ಟಿರುವಂತ ಸಂಖ್ಯೆ ಬೀಜೋಕ್ತಿ 6F - 20 + 8S ಒಂದು ಬೀಜೋಕ್ತಿ, ಹಾಗೆ ಇನ್ನೊಂದು ಬೀಜೋಕ್ತಿ 23 - 13F - 12S. ಮೊದಲಿಗೆ ಇದರ ಮಧ್ಯೆ ಒಂದು ಪ್ಲಸ್ ಚಿಹ್ನೆಯನ್ನ ಹಾಕುವ. ಅದರ ನಂತರ ಸಜಾತಿಯ ಅಕ್ಷರಗಳನ್ನ ಒಟ್ಟಾಗಿ ಬರಿಬೇಕು. 6F - 13F ಆಮೇಲೆ 8S - 12S. ನಂತರ ಸಂಖ್ಯೆಗಳನ್ನ ಒಟ್ಟಾಗಿ ಬರೀರಿ. 23 - 20. 6F 13 ಇಂದ 6 ಅನ್ನ ಕಳೆದ್ರೆ ಉತ್ತರ ಇಲ್ಲಿ 7 ಸಿಗ್ತಾ ಇದೆ, ದೊಡ್ಡ ಸಂಖ್ಯೆ ಮೈನಸ್ ಇರೋದ್ರಿಂದ -7F. ನೆಕ್ಸ್ಟ್ 12 ಇಂದ 8 ಅನ್ನ ಕಳೆದ್ರೆ ಉತ್ತರ 4, ದೊಡ್ಡ ಸಂಖ್ಯೆ ಮೈನಸ್ ಆಗಿದೆ, ಹಾಗಾಗಿ -4S. 23 ಹಾಗೆ 20ಯನ್ನ 23 ಇಂದ ಕಳೆದಾಗ ಉತ್ತರ 3, +3 ಎನ್ನುವಂತ ಉತ್ತರ ನಮ್ಗಿಲ್ಲಿ ಸಿಗ್ತದೆ.
ನೆಕ್ಸ್ಟ್ ಕ್ವಶನ್ ನಂಬರ್ ಇ 13m ಮೈನಸ್ 12n ಒಂದು ಬೀಜೋಕ್ತಿ, ಇನ್ನೊಂದು ಬೀಜೋಕ್ತಿ 12n ಮೈನಸ್ 13m. ಸೊ ಇವೆರಡನ್ನ ಕೂಡಿಸಬೇಕು, ಹಾಗಾಗಿ ಪ್ಲಸ್ ಚಿಹ್ನೆಯನ್ನು ಹಾಕ್ತಾ ಇದ್ದೇನೆ. ನಂತರ ಸಜಾತಿಯ ಪದಗಳನ್ನು ಒಟ್ಟಾಗಿ ಬರೀರಿ. 13m ಮೈನಸ್ 13m ಹಾಗೆ ಪ್ಲಸ್ 12n ಮೈನಸ್ 12n. ಇಲ್ಲಿ ಎಲ್ಲವೂ ಕೂಡ ಕ್ಯಾನ್ಸಲ್ ಆಗಿ ಹೋಗ್ತದೆ. 13m ಮೈನಸ್ 13m ಕ್ಯಾನ್ಸಲ್ ಆಗ್ತದೆ, ಅಂದರೆ ಇಲ್ಲಿ 0 ಸಿಗ್ತದೆ. ಹಾಗೆ ಇಲ್ಲಿರುವಂತಹ 12n ಮತ್ತೆ ಮೈನಸ್ 12 ಇಂದ ಕ್ಯಾನ್ಸಲ್ ಆಗಿ ನಮಗೆ ಇಲ್ಲಿ ಉತ್ತರವಾಗಿ 0 ಪ್ಲಸ್ 0 ಅಂದರೆ 0 ಎನ್ನುವಂಥ ಉತ್ತರ ಸಿಗ್ತದೆ. ನಂತರ ಎಫ್ ಅಲ್ಲಿ ನಮಗೆ ಕೊಟ್ಟಿರುವಂಥ ಬೀಜೋಕ್ತಿ 26m ಪ್ಲಸ್ 24n ಒಂದು ಬೀಜೋಕ್ತಿ, ಹಾಗೆ ಇನ್ನೊಂದು ಬೀಜೋಕ್ತಿ 26m ಮೈನಸ್ 24n. ಇದೆರಡನ್ನ ಕೂಡಿಸುವ. ಇಲ್ಲಿ ಪ್ಲಸ್ ಚಿಹ್ನೆನ ಹಾಕ್ತಾ ಇದ್ದೇನೆ. ನಂತರ ಸಜಾತಿಯ ಪದಗಳನ್ನು ಒಟ್ಟಾಗಿ ಬರೆಯಿರಿ. ಮೈನಸ್ 26m ಪ್ಲಸ್ 26m ನೆಕ್ಸ್ಟ್ ಪ್ಲಸ್ 24m n ಮೈನಸ್ 24n. ಇದರಲ್ಲಿ ಮೈನಸ್ ಮತ್ತೆ ಪ್ಲಸ್ ಇರೋದ್ರಿಂದ ಇದನ್ನು ನಾವು ಕ್ಯಾನ್ಸಲ್ ಮಾಡ್ಬೋದು. ಈ ಮೈನಸ್ 6m ಇದರಿಂದ ಕ್ಯಾನ್ಸಲ್ ಆಗ್ತದೆ, ಅಂದರೆ ಇಲ್ಲಿ 0 ಎನ್ನುವಂಥ ಉತ್ತರ ಸಿಗ್ತದೆ. ಹಾಗೆ ನೀವು ಇಲ್ಲಿ ಕಾಣ್ಬೋದು 24n ಎನ್ನುವಂಥದ್ದು ಮೈನಸ್ 24n ಇಂದ ಕ್ಯಾನ್ಸಲ್ ಆಗ್ತದೆ. ಸೊ ನಮಗೆ ಇಲ್ಲಿ ಉತ್ತರ 0, ಹಾಗೆ ಇಲ್ಲಿ ಕೂಡ 0 ಸಿಗ್ತದೆ, ಅಂದರೆ ಉತ್ತರ ಇಲ್ಲಿ 0 ಅಂದರೆ 0 ಸಿಗ್ತಾ ಇದೆ. ನೆಕ್ಸ್ಟ್ ಕ್ವಶನ್ ನಂಬರ್ 9 ಮುಂದೆ ನೀಡಿರುವ ಬೀಜೋಕ್ತಿಗಳನ್ನು ಕಳೆಯಿರಿ ಅಂತ ಕೊಟ್ಟಿದ್ದಾರೆ. ಇದರಲ್ಲಿ ಕೊಟ್ಟಿರುವಂತಹ ಮೊದಲನೇ ಪ್ರಶ್ನೆಯನ್ನು ಉತ್ತರಿಸುವ. ಮೊದಲನೇ ಪ್ರಶ್ನೆ ಕ್ವಶನ್ ಎ 9a ಮೈನಸ್ 6b ಪ್ಲಸ್ 14 ಅಂತ ಒಂದು ಬೀಜೋಕ್ತಿಯನ್ನು ಕೊಟ್ಟಿದ್ದಾರೆ. ಹಾಗೆ ಇನ್ನೊಂದು ಬೀಜೋಕ್ತಿ 6a ಪ್ಲಸ್ 9b ಮೈನಸ್ 1 ಸೊ ಈ ಮೈನಸ್ 18. ಈ ಬೀಜೋಕ್ತಿಗಳನ್ನು ಕಳೆಯುವಾಗ ನಾವಿಲ್ಲಿ ಆವರಣವನ್ನು ಹಾಕಬೇಕಾಗ್ತದೆ, ಯಾಕೆಂದರೆ ಎರಡನೇ ಬೀಜೋಕ್ತಿಯಲ್ಲಿ ತುಂಬ ಪದಗಳಿರೋದ್ರಿಂದ ಆವರಣವನ್ನು ಹಾಕಿ ಇಲ್ಲಿ ಮೈನಸ್ ಚಿಹ್ನೆಯನ್ನು ಹಾಕುವ. ನಂತರ ನಾವೇನು ಮಾಡಬೇಕಂದ್ರೆ ಈ ಎರಡನೇ ಬೀಜೋಕ್ತಿಯನ್ನು ಆವರಣದಿಂದ ಹೊರಗಡೆ ತೆಗಿಬೇಕು. ಸೊ ಆಗ ಅಲ್ಲಿ ಚಿಹ್ನೆಗಳು ಬದಲಾಗ್ತಾ ಹೋಗ್ತದೆ. 9a ಮೈನಸ್ 6b ಪ್ಲಸ್ 14 ಇಲ್ಲಿ ಆವರಣವನ್ನು ಅಥವಾ ಬ್ರಾಕೆಟನ್ನು ತೆಗೆದಾಗ ಮೈನಸ್ 6a ಸಿಗ್ತದೆ. ಮೈನಸ್ 9b ಇಲ್ಲಿ ಮೊದಲೇ ಮೈನಸ್ ಇರೋದ್ರಿಂದ ಇಲ್ಲಿ ಮೊದಲೇ ಮೈನಸ್ ಇದೆ, ಮೈನಸ್ 18 ಇರೋದ್ರಿಂದ ಮೈನಸ್ ಮೈನಸ್ ಪ್ಲಸ್ ಆಗ್ತದೆ, ಹಾಗಾಗಿ ಇದು ಪ್ಲಸ್ 18 ಅನ್ನು ಕೊಡ್ತದೆ. ನಂತರ ಸಜಾತಿಯ ಪದಗಳನ್ನು ಒಟ್ಟಾಗಿ ಬರೆಯಿರಿ. 9a ಮೈನಸ್ 9a ಆಮೇಲೆ ಇಲ್ಲಿ ಮೈನಸ್ 9a ಅಲ್ಲ 9b. ಸೊ 9a ಮೈನಸ್ 6a ಹಾಗೆ ಮೈನಸ್ 6b ಮೈನಸ್ 9b ಆಮೇಲೆ ಪ್ಲಸ್ 14 ನಂತರ ಪ್ಲಸ್ 18 ಅಂತ ಇದೆ. ಸೊ ಇಲ್ಲಿ 9a ಮೈನಸ್ 6a ಅಂತ ಹೇಳಿದರೆ ಇದು ಕಳೆದಾಗ 9 ಮೈನಸ್ 6 ಎನ್ನುವಂಥದ್ದು ಉತ್ತರವಾಗಿ 3 ಅನ್ನು ಕೊಡ್ತದೆ. ಸೊ 3a. ನಂತರ ಮೈನಸ್ 6b ಮೈನಸ್ 9b ಎರಡು ಮೈನಸ್ ಚಿಹ್ನೆ ಆಗಿರೋದ್ರಿಂದ ನಾವಿದನ್ನು ಕೂಡಿಸಬೇಕು. ಕೂಡಿಸಿ ಅದೇ ಚಿಹ್ನೆಯನ್ನು ಹಾಕಬೇಕು. ಸೊ 9 ಪ್ಲಸ್ 6 ಅಂದರೆ 15. ಸೊ ಮೈನಸ್ 15b ಅನ್ನು ಕೊಡ್ತದೆ. 14 ಪ್ಲಸ್ 18 ಅಂದರೆ 32. ಸೊ ಇದು 32 ಅನ್ನು ಕೊಡ್ತದೆ. ಸೊ ಈ ಪ್ರಶ್ನೆಯ ಉತ್ತರ 3a ಮೈನಸ್ 15b ಪ್ಲಸ್ 32. ಕ್ವಶನ್ ನಂಬರ್ ಬಿ ಮೈನಸ್ 15x ಪ್ಲಸ್ 13 ಮೈನಸ್ 9y ಇನ್ನೊಂದು ಬೀಜೋಕ್ತಿ 7y ಮೈನಸ್ 10 ಪ್ಲಸ್ 3x. ಸೊ ಈ ಎರಡನೇ ಬೀಜೋಕ್ತಿಯನ್ನು ನಾವು ಆವರಣದಲ್ಲಿ ಬರೆದು ಇಲ್ಲಿ ಮೈನಸ್ ಚಿಹ್ನೆಯನ್ನು ಹಾಕಬೇಕು. ನಂತರ ಆವರಣವನ್ನು ತೆಗೆದು ಚಿಹ್ನೆಗಳನ್ನು ಬದಲಿಸಬೇಕು. ಸೊ ಮೈನಸ್ 15x ಪ್ಲಸ್ 13 ಮೈನಸ್ 9y ಇಲ್ಲಿ ಮೈನಸ್ 7y ಆಮೇಲೆ ಇಲ್ಲಿ ಮೊದಲೇ ಮೈನಸ್ ಚಿಹ್ನೆ ಇರೋದ್ರಿಂದ ಮೈನಸ್ ಮೈನಸ್ ಏನಾಗ್ತದೆ, ಇದು ಪ್ಲಸ್ ಆಗ್ತದೆ. ಸೊ ಪ್ಲಸ್ 10. ನೆಕ್ಸ್ಟ್ 3x ಇದೆ ಕೇವಲ, ಸೊ ಮೈನಸ್ ಸೈನ್ ಇದೆ, ಹಾಗಾಗಿ ಮೈನಸ್ 3x ಅಂತ ನಿಮಗೆ ಉತ್ತರದಲ್ಲಿ ಸಿಗ್ತದೆ. ನೆಕ್ಸ್ಟ್ ಅದರ ನಂತರ ನಾವು ಪುನಃ ಸಜಾತಿಯ ಪದಗಳನ್ನು ಒಟ್ಟಾಗಿ ಬರೆಯುವ. ಮೈನಸ್ 15x ಮೈನಸ್ 3x ಮೈನಸ್ 9y ಮೈನಸ್ 7y ಪ್ಲಸ್ 10 ಪ್ಲಸ್ 13. ಮೈನಸ್ 15x ಮೈನಸ್ 3x ಒಂದೇ ರೀತಿಯ ಚಿಹ್ನೆ ಇರೋದ್ರಿಂದ ಇದನ್ನು ಕೂಡಿಸಬೇಕು. ಸೊ ಇದು ನಿಮಗೆ ಮೈನಸ್ 18x ಅನ್ನು ಕೊಡ್ತದೆ. ಮೈನಸ್ 9y
-7y ಒಂದೇ ರೀತಿಯ ಚಿಹ್ನೆ ಇದೆ, ಅಂದರೆ ಕೂಡಿಸಬೇಕು. 9 + 7 ಅಂದರೆ 16y, ಅದೇ ಚಿಹ್ನೆನ ಹಾಕಬೇಕು. ಸೊ -16y ಅನ್ನ ಕೊಡ್ತದೆ. 10 + 13 ಅಂತ ಹೇಳಿದ್ರೆ ಉತ್ತರ 23 ಆಗಿದೆ. ಸೊ ಇಲ್ಲಿ 23 ಎನ್ನುವಂತ ಉತ್ತರ ಸಿಗ್ತದೆ. ನೆಕ್ಸ್ಟ್ ಕ್ವಶನ್ ನಂಬರ್ ಸಿ ಅನ್ನ ಸಾಲ್ವ್ ಮಾಡುವ. ಕ್ವಶನ್ ನಂಬರ್ ಸಿ ಅಲ್ಲಿ ಕೊಟ್ಟಿದ್ದಾರೆ 17g + 9 - 7h ಒಂದು ಬೀಜೋಕ್ತಿ, ಹಾಗೆ ಇನ್ನೊಂದು ಬೀಜೋಕ್ತಿ 11 - 10g + 3h ಅಂತ ಕೊಟ್ಟಿದ್ದಾರೆ. ಸೊ ಎರಡನೇ ಬೀಜೋಕ್ತಿಗೆ ಆವರಣವನ್ನ ಹಾಕ್ಬೇಕು ನಾವು, ಮತ್ತೆ ಇಲ್ಲಿ ಮೈನಸ್ ಸೈನ್ ಅನ್ನ ಹಾಕಬೇಕು. ಅದರ ನಂತರ ಮೊದಲಿಗೆ ಮಾಡಬೇಕಾಗಿರುವಂತದ್ದು ಏನಂದ್ರೆ ಆವರಣವನ್ನ ತೆಗೆಯಿದ್ದು ಈ ಚಿಹ್ನೆಗಳನ್ನ ಹಾಕ್ತಾ ಬರಬೇಕು. ಸೊ 17g ಪ್ಲಸ್ ಇಲ್ಲಿ ಇರುವಂತ ಸಂಖ್ಯೆ 9 - 7h -11, ಹಾಗೆ ಇಲ್ಲಿ ಮೊದಲೇ ಮೈನಸ್ ಸೈನ್ ಇದೆ, ನೀವು ಕಾಣಬಹುದು. ಇಲ್ಲಿ ಮೈನಸ್ ಸೈನ್ ಇದೆ, ಮೈನಸ್ ಅಂತ ಹೇಳಿದ್ರೆ ಅದೇನಾಗ್ತದೆ, ಪ್ಲಸ್ ಆಗ್ತದೆ. ಆದ್ರಿಂದ ನಿಮ್ಗಿಲ್ಲಿ ಉತ್ತರ +10g ಅಂತ ಸಿಗ್ತದೆ. ನೆಕ್ಸ್ಟ್ ಪ್ಲಸ್ ಅಂದ್ರೆ -3h ಎನ್ನುವಂತ ಉತ್ತರ ಸಿಗ್ತದೆ. ಆಮೇಲೆ ಸಜಾತಿಯ ಪದಗಳನ್ನ ಒಟ್ಟಾಗಿ ಬರೆಯಿರಿ. -17g + 10g -7h -3h +9 -11. ಸೊ 17g ಮತ್ತೆ 10g ಅನ್ನ ಒಟ್ಟಿಗೆ ಆಡ್ ಮಾಡಿದಾಗ ಇದು 27g ಅನ್ನ ಕೊಡ್ತದೆ. -7h -3h ಎರಡೂ ಸಜಾತಿಯ ಚಿಹ್ನೆ ಮೈನಸ್ ಚಿಹ್ನೆಗಳಾಗಿರೋದ್ರಿಂದ ನಾವು ಕೂಡಿಸಿ ಅದೇ ಚಿಹ್ನೆನ ಹಾಕಬೇಕು. ಸೊ 7 + 3 ಅಂದ್ರೆ 10. ಸೊ 10h. ನಂತರ 11 ಇಂದ 9 ಅನ್ನ ಕಳೆದ್ರೆ ಉತ್ತರ 2. ಹಾಗೆ ದೊಡ್ಡ ಸಂಖ್ಯೆ ಇಲ್ಲಿ ಮೈನಸ್ ಆಗಿರೋದ್ರಿಂದ, ಅಂದ್ರೆ 11 ಆಗಿರೋದ್ರಿಂದ ದೊಡ್ಡ ಸಂಖ್ಯೆ, ಅದರ ಚಿಹ್ನೆ ಮೈನಸ್ ಇದೆ, ಹಾಗಾಗಿ -2 ಅನ್ನ ಹಾಕಬೇಕು. ಸೊ 27g - 10h -2 ಎನ್ನುವಂತ ಉತ್ತರವನ್ನ ಇದು ಕೊಡ್ತದೆ. ಕ್ವಶನ್ ನಂಬರ್ ಡಿ 9a - 6b + 14 ಇದು ಒಂದು ಬೀಜೋಕ್ತಿ, ಹಾಗೆ ಇನ್ನೊಂದು ಬೀಜೋಕ್ತಿ 6a - 9b + 18. ಈ ಬೀಜೋಕ್ತಿಯಲ್ಲಿ ಮೊದಲೇ ಒಂದು ಬ್ರಾಕೆಟ್ ಇದೆ, ಸೊ ಅದು ಬ್ರಾಕೆಟ್ ಅನ್ನ ಹಾಗೆ ಇಡಿ. ನಂತರ ನೀವಿಲ್ಲಿ ಬ್ರಾಕೆಟ್ ಅನ್ನ ಹಾಕಬೇಕು. ಬ್ರಾಕೆಟ್ ಅನ್ನ ಹಾಕಿ ಇಲ್ಲಿ ಮೈನಸ್ ಸೈನ್ ಅನ್ನ ಹಾಕಬೇಕು. ಮೈನಸ್ ಸೈನ್ ಅನ್ನ ಹಾಕಿದ ನಂತರ ಮೊದಲಿಗೆ ಏನ್ ಮಾಡುವ ಅಂದ್ರೆ ಇಲ್ಲಿ ಒಳಗೆ ಇರುವಂತ ಬ್ರಾಕೆಟ್ ಅನ್ನ ತೆಗೆದು ಬರೆಯುವ. ಸೊ 9a - 6b + 14 - 6a. ಈ ಆವರಣವನ್ನು ತೆಗೆದಾಗ ಒಳಗಿನ ಆವರಣವನ್ನ ಇದು -9b ಆಗ್ತದೆ, ಹಾಗೆ ಇದು -18 ಆಗ್ತದೆ. ನೆಕ್ಸ್ಟ್ ನಾವು ಹೊರಗಿನ ಆವರಣವನ್ನ ತೆಗಿತಾ ಬರುವ. ಸೊ ಹೊರಗಿನ ಆವರಣವನ್ನ ತೆಗೆದಾಗ 9a - 6b + 14 - 6a ಪ್ಲಸ್ ಆಗ್ತದೆ. ಸೊ +9b ಪ್ಲಸ್, ಸೊ +18 ಆಗ್ತದೆ. ಗುಣಿಸುವಾಗ ಯಾವಾಗಲೂ ಕೂಡ ಮೈನಸ್ ಇದ್ರೆ ಅದು ಪ್ಲಸ್ ಆಗ್ತದೆ. ನಂತರ ಸಜಾತಿಯ ಪದಗಳನ್ನು ಒಟ್ಟಾಗಿ ಬರೆಯಿರಿ. 9a + 9a ಇಲ್ಲಿ ನೆಕ್ಸ್ಟ್ -6a, 9a - 6a, ಆಮೇಲೆ +9b -6b, ನೆಕ್ಸ್ಟ್ +18 +14. 9a - 6a ಎನ್ನುವಂಥದ್ದು 3a ಅನ್ನ ಕೊಡ್ತದೆ. 9b - 6b ಎನ್ನುವಂಥದ್ದು 3b ಅನ್ನ ಕೊಡ್ತದೆ. 18 + 14 ಅಂತ ಹೇಳಿದ್ರೆ ಉತ್ತರ ಇಲ್ಲಿ ನಿಮಗೆ 32 ಅಂತ ಸಿಗ್ತದೆ. ಸೊ 3a + 3b + 32 ಎನ್ನುವಂಥದ್ದು ಉತ್ತರ. ನೆಕ್ಸ್ಟ್ ನಾವು ಕ್ವಶನ್ ನಂಬರ್ ಇ ಅನ್ನ ಸಾಲ್ವ್ ಮಾಡುವ. ಸೊ ಕ್ವಶನ್ ನಂಬರ್ ಇ ಅಲ್ಲಿ ನಮಗೆ ಕೊಟ್ಟಿರುವಂತಹ ಪ್ರಶ್ನೆಯನ್ನು ಮೊದಲಿಗೆ ಬರೆಯುತ್ತೇನೆ. ಕ್ವಶನ್ ನಂಬರ್ ಇ ಅಲ್ಲಿ ಕೊಟ್ಟಿದ್ದಾರೆ 10x + 2 + 10y, ಹಾಗೆ ಎರಡನೇ ಬೀಜೋಕ್ತಿ 3y + 8 - 3x. ಸೊ ಈ ಎರಡನೇ ಬೀಜೋಕ್ತಿಯನ್ನ ಮೊದಲ ಬೀಜೋಕ್ತಿಯಿಂದ ಕಳಿಬೇಕು, ಹಾಗಾಗಿ ಎರಡನೇ ಬೀಜೋಕ್ತಿಗೆ ಆವರಣ ಹಾಕಿ ಅದರ ಎದುರುಗಡೆ ಮೈನಸ್ ಸೈನ್ ಅನ್ನ ಹಾಕುವ. ನಂತರ ಈ ಆವರಣವನ್ನು ತೆಗೆಯುವ. ಸೊ 10x + 2 + 10y. ಇಲ್ಲಿ ಆವರಣವನ್ನು ತೆಗೆದಾಗ ಮೊದಲೇ ಮೈನಸ್ ಚಿಹ್ನೆ ಇದೆ, ಮೈನಸ್ ಇಂಟು ಮೈನಸ್ ಅಂದ್ರೆ ಪ್ಲಸ್ ಆಗ್ತದೆ. ಸೊ +3y, ನೆಕ್ಸ್ಟ್ ಮೈನಸ್ ಇಂಟು ಪ್ಲಸ್ ಅಂದ್ರೆ -8, ಮೈನಸ್ ಇಂಟು ಮೈನಸ್ ಪ್ಲಸ್, ಸೊ +3x ಅಂತ ನಮ್ಗೆ ಇಲ್ಲಿ ಸಿಗ್ತದೆ. ನೆಕ್ಸ್ಟ್ ನಾವಿದನ್ನು ಸಿಂಪ್ಲಿಫೈ ಮಾಡುವ. ಸಜಾತಿಯ ಪದಗಳನ್ನು ಒಟ್ಟಾಗಿ ಬರೀರಿ. 10x + 3x, 10y + 3y, -8 + 2. ಸೊ 10x + 3y ಅಂದ್ರೆ ಇದು 13x ಅನ್ನ ಕೊಡ್ತದೆ. 10y + 3y ಅಂದ್ರೆ ಇದು 13x ಅನ್ನ ಕೊಡ್ತದೆ ಇದು, ಹಾಗೆ ಇದು 13y ಅನ್ನ ಕೊಡ್ತದೆ. 8 ಇಂದ 2 ಅನ್ನ ಕಳೆದ್ರೆ
ಉತ್ತರ 6 ದೊಡ್ಡ ಸಂಖ್ಯೆ 8 ಇದೆ, ಅದರ ಚಿಹ್ನೆ ಮೈನಸ್, ಹಾಗಾಗಿ -6 ಎನ್ನುವಂಥ ಉತ್ತರ ಇಲ್ಲಿ ಸಿಗ್ತದೆ. ನೆಕ್ಸ್ಟ್ ಲಾಸ್ಟ್ ಕ್ವಶನ್ ಇಲ್ಲಿ ಕ್ವಶನ್ ನಂಬರ್ ಎಫ್ ಅನ್ನು ಸಾಲ್ವ್ ಮಾಡುವ. ಸೊ ಕ್ವಶನ್ ನಂಬರ್ ಎಫ್ ಅಲ್ಲಿ ಕೊಟ್ಟಿದ್ದಾರೆ 8g ಪ್ಲಸ್ 4h ಮೈನಸ್ 10 ಒಂದು ಬೀಜೋಕ್ತಿ, ಹಾಗೆ ಇನ್ನೊಂದು ಬೀಜೋಕ್ತಿ 7h ಮೈನಸ್ 8g ಪ್ಲಸ್ 20. ಸೊ ಎರಡನೇ ಬೀಜೋಕ್ತಿಗೆ ಆವರಣವನ್ನು ಹಾಕಿ ಅದರ ಎದುರುಗಡೆ ಮೈನಸ್ ಚಿಹ್ನೆಯನ್ನು ಹಾಕಬೇಕು. ನಂತರ ಆವರಣದಿಂದ ಇದನ್ನು ಹೊರಗಡೆ ತೆಗೆಯುವ. ಆಗ ನಮಗೆ ಸಿಗ್ತಾ ಇದೆ 8g ಪ್ಲಸ್ 4h ಮೈನಸ್ 10 ಮೈನಸ್ 7h ಮೈನಸ್ ಮೈನಸ್ ಪ್ಲಸ್ ಆಗ್ತದೆ ಪ್ಲಸ್ 8g ಹಾಗೆ ಮೈನಸ್ 20. ನಂತರ ಸಜಾತಿಯ ಪದಗಳನ್ನು ಒಟ್ಟಾಗಿ ಬರೆಯಿರಿ. 8g ಪ್ಲಸ್ 8g ಪ್ಲಸ್ 4h ಮೈನಸ್ 7h ಮೈನಸ್ 10 ಮೈನಸ್ 20. 8g ಪ್ಲಸ್ 8g 16g 16g, ಹಾಗೆ 7ರಿಂದ 4 ಕಳೆದ್ರೆ ಉತ್ತರ ನಿಮಗಿಲ್ಲಿ ಮೈನಸ್ ಸಿಗ್ತದೆ, ಪ್ಲಸ್ ಅಲ್ಲ. ಸೊ ಇಲ್ಲಿ ಗಮನಿಸಿ, ಇದು ಮೈನಸ್ 3h ಹಾಗೆ ಮೈನಸ್ 30. 10 ಪ್ಲಸ್ 20 30, ಮೈನಸ್ ಸೈನ್ ಇದೆ ಹಾಗಾಗಿ 30. ಸೊ 6g ಮೈನಸ್ 3h ಮೈನಸ್ 30 ಎನ್ನುವಂಥ ಉತ್ತರವನ್ನು ಇದು ಕೊಡ್ತದೆ.